ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರ್ನಾಳ್. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಏನು ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿ MRI ಸ್ಕ್ಯಾನಿಂಗು ಕಳೆದ 1 ತಿಂಗಳಿಂದ ಮಾಡಿಸ್ಲಿಕ್ಕೆ ರೋಗಿಗಳು ಪರದಾಟ ಮಾಡ್ತಾ ಇದ್ದಾರೆ. ದಿನಕ್ಕೆ ಇಂತಿಷ್ಟೇ MRI ಸ್ಕ್ಯಾನಿಂಗ್ನ ಮಾಡಲಿಕ್ಕೆ ಜಿಲ್ಲಾ ಸರ್ಜನ್ ಅವರು ಆದೇಶವನ್ನು ನೀಡಿದ್ದಾರೆ ಅನ್ನುವಂಥ ವರದಿಯನ್ನು ನಾವು ಮಾಡಿದ್ವಿ. ಇದೀಗ ಆ ಇಡೀ ವ್ಯವಸ್ಥೆ ಈಗ ಬಂದಾಗಿದ್ದು ಮತ್ತಷ್ಟು ಸಂಕಷ್ಟಕ್ಕೆ ರೋಗಿಗಳು ಸಿಲುಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಚಿತ್ರದುರ್ಗ ಅಂದ ತಕ್ಷಣ ಈ ಜಿಲ್ಲೆ ಸುತ್ತಮುತ್ತಲಿರುವಂತಹ ದಾವಣಗೆರೆ, ಹಾವೇರಿ, ಚಿಕ್ಕಮಗಳೂರು, ಬಳ್ಳಾರಿ ಸೇರಿದಂತೆ ಸುಮಾರು ಜಿಲ್ಲೆಗಳಿಂದ ಇಲ್ಲಿಗೆ ರೋಗಿಗಳು ಬರ್ತಾಯಿದ್ರು. ಯಾಕೆ ಅಂತ ಹೇಳಿದ್ರೆ ಇಲ್ಲಿರುವಂಥ ಸರ್ಕಾರಿ ಸ್ವಾಮ್ಯ ಮತ್ತು ಖಾಸಗಿ ಒಡೆತನದ ಒಪ್ಪಂದದ ನಡುವೆ ನಡೀತಾ ಇದ್ದಂಥ ಕೃಷ್ಣ ಡಯಾಗ್ನೋಸ್ಟಿಕ್ MRI ಸ್ಕ್ಯಾನಿಂಗ್ ಸೆಂಟರ್ ಏನಿತ್ತು, ಇಲ್ಲಿ ಸರ್ಕಾರ MRI ಮಾಡಿಸಿದರೆ ಅದಕ್ಕೆ ಉಚಿತವಾಗಿ ಸೌಲಭ್ಯವನ್ನು ಒದಗಿಸುತ್ತೆ. ಬಡವರು ಇಲ್ಲಿ ಬಂದರೆ ಯಾವುದೇ ಹಣವನ್ನು ಖರ್ಚು ಮಾಡ್ದಲೇ ಉಚಿತವಾಗಿ ಸೇವೆಯನ್ನು ಪಡಿಬೋದು ಅನ್ನೋಂಥ ನಿಟ್ಟಿನಲ್ಲಿ ರೋಗಿಗಳು ಬರ್ತಾಯಿದ್ರು. ಆದರೆ ಕಳೆದ 6 ತಿಂಗಳಿಂದ ಏಜೆನ್ಸಿ ಸರ್ಕಾರಕ್ಕೆ ಬಿಲ್ಲನ್ನು ಸಬ್ಮಿಟ್ ಮಾಡಿತ್ತು. ಆ ಬಿಲ್ಲು ಪಾವತಿ ಆಗದ ಹಿನ್ನೆಲೆಯಲ್ಲಿ ಇವತ್ತು ಆ ಏಜೆನ್ಸಿಯವರು MRI ಸ್ಕ್ಯಾನಿಂಗ್ ಸೆಂಟರನ್ನು ಬಂದ್ ಮಾಡಿದ್ದಾರೆ. ಇದರಿಂದ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಬರುವಂತಹ ಬಡ ರೋಗಿಗಳಿಗೆ, ಇಡೀ ಈ ಸುತ್ತಮುತ್ತ ಬರುವಂತಹ ರೋಗಿಗಳಿಗೆ ತುಂಬ ನಷ್ಟವನ್ನು ತಂದುಕೊಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಸರಿಸುಮಾರು 5,000ದಿಂದ ಹಿಡಿದು 15,000ವರೆಗೂ ಕೂಡ MRI ಸ್ಕ್ಯಾನಿಂಗ್ನ ವೆಚ್ಚ ತಗಲುತ್ತೆ. ಅದನ್ನು ಭರಿಸಬೇಕು ಅಂತ ಹೇಳಿದ್ರೆ ಅವರಿಗೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಅವರು ಸಂಕಷ್ಟಕ್ಕೆ ಸಿಲುಕಿರತಕ್ಕಂಥದ್ದು. ಜೊತೆಗೆ ಈವರೆಗೆ MRI ಸ್ಕ್ಯಾನಿಂಗ್ ಸೆಂಟರ್ ವ್ಯವಸ್ಥೆ ಒಂದು ನಿಬಂಧನೆಯನ್ನು ಹಾಕಿದ್ದಂಥ ಜಿಲ್ಲಾ ಸರ್ಜನ್ ಅವರು ಏನು ಹೇಳಿದರು ಅಂದರೆ ಪ್ರತಿದಿನಕ್ಕೆ 25ರಿಂದ 30 ಸ್ಕ್ಯಾನಿಂಗ್ಗಳನ್ನು ಮಾತ್ರ ಮಾಡಬೇಕು, ಇದರಿಂದ ಸರ್ಕಾರಕ್ಕೆ ಹೊರೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಇದೀಗ ಆ ಮಾತು ಅಕ್ಷರಶಃ ಈಗ ನೋಡ್ತಾ ಹೋದರೆ ಸರ್ಕಾರ ಬಿಲ್ಲನ್ನು ಪಾವತಿ ಮಾಡದೇ ಇರೋದ್ರಿಂದ ಆ ಬಿಸಿ ನೇರವಾಗಿ ಸಾರ್ವಜನಿಕರಿಗೆ, ಬಡ ರೋಗಿಗಳಿಗೆ, ಶ್ರಮಿಕ ವರ್ಗದ ಜನರಿಗೆ ತಡ್ತಾ ಇದೆ. ಇದರಿಂದ ನಿಜಕ್ಕೂ ಕೂಡ ಈ ಜಿಲ್ಲೆಯ ಜನ ಪರಿತಪಿಸುವಂಥ ಸಂಕಷ್ಟ ಎದುರಾಗಿದೆ. ಒಂದೊಂದು ರೂಪಾಯಿಗೂ ಕಷ್ಟಪಡುವಂಥ ಕೂಲಿ ನಾಲಿ ಮಾಡಿ ಕಟ್ಟಿ ಆ ದುಡ್ಡನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ ಹೋಗಿ ತೋರಿಸ್ಕೊಳ್ಬೇಕಂದ್ರೆ ಆ ರೋಗಿಗಳ ಪರಿಸ್ಥಿತಿ ನಿಜಕ್ಕೂ ಕೂಡ ಶೋಚನೀಯವಾಗಿ ಕಂಡು ಬರ್ತಾ ಇದೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿರ್ತಕ್ಕಂಥ ಏನು ಖಾಸಗಿ ಮತ್ತು ಜಿಲ್ಲಾಸ್ಪತ್ರೆಯ ಸಹಭಾಗಿತ್ವದಲ್ಲಿ ನಡೀತಾ ಇದ್ದಂಥ ಕೃಷ್ಣ ಡಯಾಗ್ನೋಸ್ಟಿಕ್ ಸಲ್ಲಿಸಿದ್ದ ಬಿಲ್ಲು ಪೆಂಡಿಂಗ್ ಇರೋದ್ರಿಂದನೇ ಈ ರೀತಿಯ ಸಮಸ್ಯೆ ಎದುರಾಗಿರುವಂಥದ್ದು. ಇದಕ್ಕೆ ಸರ್ಕಾರ, ಆರೋಗ್ಯ ಇಲಾಖೆ ತಕ್ಷಣ ಆ ಸಮಸ್ಯೆಯನ್ನು ಬಗೆಹರಿಸಿದರೆ ಇಲ್ಲಿಗೆ ಬರುವಂತಹ ರೋಗಿಗಳ ಸಂಕಷ್ಟ ದೂರ ಆಗುತ್ತೆ. ಇಲ್ಲವಾದರೆ ಅವರ ಬದುಕು ನಿಜಕ್ಕೂ ಕೂಡ ಆರೋಗ್ಯವನ್ನು ಸುಧಾರಿಸುವಂಥ ನಿಟ್ಟಿನಲ್ಲಿ ಮತ್ತಷ್ಟು ತೊಳಲಾಟಕ್ಕೆ ಸಿಗುತ್ತೆ ಅನ್ನುವಂಥದ್ದು ಜನರ ಅಭಿಪ್ರಾಯ ಆಗಿದೆ. ಜೊತೆಗೆ ಏನು ಈಗ ದಿನನಿತ್ಯ ಈಗಲೂ ಕೂಡ ಪ್ರತಿದಿನ ಆ ಜಿಲ್ಲಾಸ್ಪತ್ರೆಗೆ ಬರುವಂಥ ರೋಗಿಗಳಿಗೆ ಡಾಕ್ಟ್ರುಗಳು MRI ಸ್ಕ್ಯಾನಿಂಗ್ ಅಂತ ಬರೆದಂಥ ಸಂದರ್ಭದಲ್ಲಿ ಅವರು ಆ MRI ಸೆಂಟರ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವರು ವಾಪಸ್ ಕಳಿಸುವಂಥ ಕೆಲಸ ಆಗ್ತಾಯಿದೆ. ಇದರಿಂದ ಅವರಿಗೆ ಸೌಲಭ್ಯಗಳು ವಂಚಿತ ಆಗ್ತಾಯಿದೆ, ಸಿಗ್ತಾ ಇಲ್ಲ. ಇಲ್ಲಿ ಸ್ಕ್ಯಾನ್ ಫ್ರೀ ಐತೆ ಅಂತಂತ ಬಂದಿವಿ, ಅಲ್ಲಿ ಬರ್ಕೊಟ್ಟಿದ್ರು, ಬಂದಿದ್ವಿ. ಯಾಕಂದ್ರೆ ಅಲ್ಲಿ 12-13 ಸಾವಿರ ಹೇಳಿದರೆ, ಹಂಗಾಗಿ ಇಲ್ಲಿ ಬಂದ್ವಿ. ಇವರು ಇಲ್ಲಿ ಬಂದಾಗಿದೆ, ಪೇಮೆಂಟ್ ಆಗಿಲ್ಲ ಅಂತ ಬಂದ್ ಮಾಡ್ಯಾರ ಅಂತ ಅಂದ್ರೆ ಮತ್ತು ನಮಗೆ ಮುಂದೆ ಕಷ್ಟ ಆಗುತ್ತೆ. ಈಗ ಇವ್ರು ಬಂದ್ ಮಾಡ್ಯಾರ ಅಂದ್ರೆ ಮತ್ತು ಅವ್ರು ಪೇಮೆಂಟ್ ಮಾಡ್ಬೇಕು ಗೌರ್ಮೆಂಟವರು, ಯಾಕೆ ಮಾಡಿಲ್ಲ? ಈಗ ನಮಗೆ ಬಡವರು ಬಗ್ಗರಿಗೆಲ್ಲ ತೊಂದರೆ ನಷ್ಟ ಅಂದ್ರೆ ಅದ. ಈಗ ಅಲ್ಲಿದ್ದು ಇಲ್ಲಿ ಬಂದು ಜರ್ನಿ ಮಾಡ್ಕೊಂಬಂದ್ವಿ. ಈಗ ನೋಡಿ ಒಂದು ದಿವಸ ಭಾಳ ಆಗಲ್ಲ, ಕೂಲಿ ಬಿಟ್ಟು ಬಂದವಿ. ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಸಮ ಕಷ್ಟ ಆಗತ್ತೆ ರೀ. ಯಾಕೆ ಈಗ ದುಡ್ಡು ಬೇಕಲ್ರಿ, ಆ ಥರ. ಈಗ ದುಡ್ಡಿದ್ದವ್ರು ಮನುಷ್ಯನ, ನಾವೆಲ್ಲ ಬಡವರು ಕೂಲಿ ಮಾಡ್ಕೊಂಡು ಇದು ಮಾಡೋರು, ಹೆಂಗೆ ಮನುಷ್ಯನನ್ರಿ? ಇವರು ಇಲ್ಲ ನಾವು ಈಗ ಇದಾಗಿದೆ, ದುಡ್ಡು ಪೇಮೆಂಟ್ ಆಗಿಲ್ಲ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಇಲ್ಲೇ ಮತ್ತು ಇದು ಯಾವಾಗ ಓಪನ್ ಆಗುತ್ತೆ ಅದು ಅವಾಗ ಬಂದು ಮಾಡಿಸ ಅಂದರೆ ಕಾಯ್ಬೇಕು ರೀ. ಅಲ್ಲಿ ತನಕ ನೋವು ಆದಷ್ಟು ಬೇಗ ಒಟ್ಟು ಏನೋ ಇದು ಮಾಡಿದ್ರೆ ಬಡವ್ರಿ ಬಗ್ರಿ ಒಟ್ಟು ಅನುಕೂಲ ಆಗುತ್ತೆ. ಸ್ವಲ್ಪ ಆದರೂ ಅಷ್ಟು ಪೇಮೆಂಟ್ ಇದು ಮಾಡಿದ್ರೆ ಚೆನ್ನಾಗಿ. ಬ್ಯಾಕ್ ಪೇನ್ ಇದೆ, ಮೂಳೆ ಸಮಸ್ಯೆ ಅಂತ ಹೇಳಿದರು. ಇಲ್ಲಿ MRI ಸ್ಕ್ಯಾನ್ ಅಂತ ಹೇಳಿದರು, ಫ್ರೀ ಆಗ್ತದೆ ಅಂತ ಹೇಳಿದರು. ಅದಕ್ಕೋಸ್ಕರ ಇಲ್ಲಿ ಬಂದಿರೋದು. ಒಳಗೆ 1 ವಾರ ಬಿಟ್ಟು ಬರೋಕ್ಕೆ ಹೇಳಿದರು. 1 ವಾರ ಬಿಟ್ಟು ಓಪನ್ ಮಾಡ್ತೀವಿ, ಅವಾಗ ಬರ್ರಿ ಅಂತ ಹೇಳಿದರು. ಏನು ಕಾರಣ ಹೇಳಿದ್ರು?
ಇದೇ ಕಾರಣ ಸರ್ ಹೇಳಿರೋದು. ಅವರು ಪೇಮೆಂಟ್ ಆಗಿಲ್ಲ, ಅದಕ್ಕೆ ನಿಲ್ಲಿಸಿದ್ದೀವಿ ಅಂತ ಹೇಳಿದರು ಸರ್. ಹೊರಗಡೆ ಅಂದರೆ 10-12 ಸಾವಿರ ಆಗ್ತದೆ ಅಂತ ಹೇಳಿದರು. ಇಲ್ಲಿ ಫ್ರೀ ಇರೋದಕ್ಕೆ ಬಂದಿರೋದು ನಾವು, ಮತ್ತು ಇಲ್ಲಿ ಮಾಡ್ತಾ ಇಲ್ಲ. ಬಡವರಿಗೆ ಹೆಲ್ಪ್ ಆಗ್ತದಂತ ಬರ್ತೀವಿ ಸರ್ ನಾವು ಇಲ್ಲಿಗೆ. ಸರ್ ಸಿಗಲಿಲ್ಲ, ಅವರು ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಜನಗಳಿಗೆ ಎಲ್ಲ ಸಮಸ್ಯೆ ಆಗ್ತದೆ. 10-12 ಸಾವಿರ ಅಂದರೆ ಕಟ್ಟೋಕ್ಕಾಗಲ್ಲ. ಗೌರ್ಮೆಂಟು ಫ್ರೀ ಐತಂತ ಬಂದಿರೋದು, ಹೊರಗಡೆ ಕೈಲಿಂದ ಆಗಲ್ಲ ದುಡ್ಡು ಕಟ್ಟಕ್ಕೆ ಅಷ್ಟೊಂದು. ನಮಗಂತಲ್ಲ, ಪ್ರತಿಯೊಂದು ಜನಗಳಿಗೆ ಪ್ರಾಬ್ಲಮ್ ಆಗ್ತೈತಿ. ಹೊರಗೂ ಮಾಡ್ಸೋಕ್ಕಾಗಲ್ಲ. ಮತ್ತು ಅವರು ಓಪನ್ ಮಾಡಿದಾಗೆ ಮಾಡಿಸ್ಕೊಳೋದು. ಆದಷ್ಟು ಬೇಗ ಆಗಲಿ, ಓಪನ್ ಆಗಲಿ, ಅವರಿಗೆ ಪೇಮೆಂಟ್ ಆಗಲಿ, ನಮಗೆಲ್ಲ ಹೆಲ್ಪ್ ಆಗಲಿ, ಅವ್ರಿಗೆ ಪೇಮೆಂಟ್ ಆಗಲಿ ಸರ್ಗಳಿಗೆ ಅಂತ ಹೇಳ್ತೀನಿ. MRI ಈಗ ಪ್ರತಿ ಇಷ್ಟು ಕೆಲವು ಬಂದಾಗಿಂದ ಅದು ಯಾವ ಕಾರಣ ನಿಂತಿಲ್ಲ. ಈಗ ಅವ್ರದ್ದು ಏನೋ ಸರ್ಕಾರದಲ್ಲಿ ಅವರಲ್ಲಿ ಡಿಸ್ಕಷನ್ ನಡೀತಾ ಇದೆ. ಅವರ ಪೇಮೆಂಟ್ ವಿಚಾರ ಇರ್ಬೋದು ಅಥವಾ AMC ವಿಚಾರ ಇರ್ಬೋದು. ಅವರು ಸರ್ಕಾರದ ಜೊತೆ ಮಾತುಕತೆ ನಡೀತಾ ಇದೆ. ಅಲ್ಲಿವರೆಗೂ ಅವರು ಅದನ್ನು ಸರ್ಕಾರದಿಂದ ಅಲ್ಲಿಂದ ಅವರು ಸಕಾರಾತ್ಮಕ ಅಲ್ಲಿಂದ ಓಕೆ ಆದರೆ ಅವರು ಇದು ದೇ ವಿಲ್ ಸ್ಟಾರ್ಟ್ ದ MRI. ಅವ್ರೇನೋ ಸಮಸ್ಯೆ ಆಗಿದೆ ಅವರು ಇದು. ಸೊ ಈ ಕೃಷ್ಣ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಅವರು ನಮ್ಮಲ್ಲಿ ಮಾಡ್ತಾ ಇರೋದು. ಸೊ ಹಾಗಾಗಿ ಈಗ ಅವ್ರು ನಮಗೊಂದು ಮನವಿ ಕೊಟ್ಟಿದ್ದಾರೆ. ಆ ಮನವಿನಲ್ಲಿ ಕೆಲವೊಂದು ಕಾರಣಗಳು ಕೊಟ್ಟಿದ್ದಾರೆ. ನಮಗೆ ಪೇಮೆಂಟ್ ಆಗಿಲ್ಲ, ಸೊ ಹಾಗಾಗಿ ನಮಗೆ ಇಲ್ಲಿ ಮೇಂಟೆನೆನ್ಸ್ ಸಮಸ್ಯೆ ಆಗಿದೆ. ಸದ್ಯಕ್ಕೆ ನಾವು ಇದನ್ನು ನಿಲ್ಲಿಸ್ತೀವಿ ಅಂತೇಳಿ ಅದು ಮಾತುಕತೆ ನಡೀತಾ ಇದೆ ಸರ್ಕಾರದ ಇದರಲ್ಲಿ. ಅದರಿಂದ ಅವರು ಅನಿರ್ದಿಷ್ಟವಾಗಿ ಸ್ಥಗಿತ ಕೊಡ್ತಾರೆ ಅಂತ ಹೇಳಿ ಮುಂಚೆನೇ ನಾನು ಸಾರ್ವಜನಿಕರಿಗೆ ತಿಳಿಸಿದ್ರಿಂದ ಸಾರ್ವಜನಿಕರು ನಮಗೆ ಯಾವುದು ಸದ್ಯ ಈಗ ನಮಗೆ ಬಂದಿಲ್ಲ, ಪ್ರಾಬ್ಲಮ್ ಏನು ಬಂದಿಲ್ಲ. ಇನ್ನು ಮುಂದಿನ ದಿನದಲ್ಲಿ ಗೊತ್ತಿಲ್ಲ. ಸೊ ಸದ್ಯಕ್ಕಂತೂ ಯಾರು ಸಾರ್ವಜನಿಕರು ನಮಗೆ MRI ಮಾಡಲೇಬೇಕು ಎಮರ್ಜೆನ್ಸಿ ಅಂತ ಬಂದಿಲ್ಲ. ಸದ್ಯಕ್ಕೆ ನಮ್ಮಲ್ಲಿ CT ಸ್ಕ್ಯಾನ್ ಇರೋದರಿಂದ ಈಗ MRI ಬದಲು ಎಮರ್ಜೆನ್ಸಿ ಇದ್ದಾಗ ನಾವು CT ಸ್ಕ್ಯಾನ್ ಮಾಡಿಸ್ಕೊಂಡು ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ಇದು ಆದಷ್ಟು ಬೇಗ ಇದು ನಮಗೆ MRI ಸ್ಟಾರ್ಟ್ ಆದರೆ ನಮಗೆ ತುಂಬ ರೋಗಿಗಳಿಗೆ ಅನುಕೂಲ ಆಗುತ್ತೆ. ಅದೇನೋ ಅವ್ರಿಗೆ ಪೇಮೆಂಟ್ ವಿಷಯದಲ್ಲಿ ಅವ್ರಿಗೆ ಸಮಸ್ಯೆ ಆಗಿದೆ ಅಂತ ಅವರು ಸಮಸ್ಯೆ ಅದು ಲೀಸ್ಟಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ AMC CMC ನಮಗೆ ಮೇಂಟೆನೆನ್ಸ್ ಸಮಸ್ಯೆ ಆಗಿ ಈಗ ನಮಗೆ ಇದು MRI ನಮಗೆ ನಡೆಸೋದಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಅದು ಪರಿಹಾರ ಆಗೋವರೆಗೂ ನಾವು ಸದ್ಯಕ್ಕೆ ನಿಲ್ಲಿಸ್ತೀವಿ ಅಂತ ಒಂದು ಲೆಟ್ರ್ ಕೊಟ್ಟಿದ್ದರಿಂದ ನಾವು ಆಲ್ರೆಡಿ ಇದ್ರ ಬಗ್ಗೆ ಹಿಂಗೆ ಮನವಿ ಕೊಟ್ಟಿದ್ದಾರೆ, ಇದನ್ನು ಸ್ಥಗಿತ ಆಗಿದೆ ಅಂತ ನಮ್ಮ NHM ಅವ್ರಿಗೆ ನಾವು ಆಲ್ರೆಡಿ ಲೆಟ್ರ್ ಬರೆದಿದ್ದೀವಿ. ಅವರು ಅದ್ರ ಬಗ್ಗೆ ಪರಿಹರಿಸ್ತಾರೆ. ವಿ ವಿಲ್ ಹ್ಯಾವ್ ಟು ವೇಟ್. ಇಲ್ಲಿ ಜಿಲ್ಲಾ ಸರ್ಜನ್ ಅವರು ಹೇಳೋದನ್ನು ನಾವು ಕೇಳಿದರೆ ಅವ್ರು ಹೇಳ್ತಾರೆ, ಏನು MRI ಸ್ಕ್ಯಾನಿಂಗ್ಗೆ ಬರ್ತಾರೆ ಅವ್ರಿಗೆ ಆ ಸೌಲಭ್ಯ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಇದ್ದರೆ ಅವ್ರಿಗೆ ನಾವು CT ಸ್ಕ್ಯಾನನ್ನು ಮಾಡ್ತೀವಿ, ಆ ಸೌಲಭ್ಯನ ಒದಗಿಸ್ತೀವಿ ಅನ್ನೋವಂಥ ಮಾತನ್ನು ಹೇಳ್ತಾರೆ. ಆದರೆ MRI ಸ್ಕ್ಯಾನಿಂಗಿಗೂ ಮತ್ತು CT ಸ್ಕ್ಯಾನಿಂಗಿಗೂ ಕೂಡ ವ್ಯತ್ಯಾಸವಿದೆ. ಯಾಕೆಂತೇಳಿದ್ರೆ ರೋಗಿಯ ಏನು ಸ್ಪೈನಲ್ ಕಾರ್ಡು ಸಮಸ್ಯೆ ಇರುವಂಥದ್ದು, ಬ್ರೈನು ಸಮಸ್ಯೆ ಇರುವಂಥದ್ದು, ಈ ಮೂಳೆ ಸವೆತಗಳಿಗೆ ಸಂಬಂಧಪಟ್ಟಂಥ ಸಾಫ್ಟ್ ಇಶ್ಯೂಸ್ಗಳಿಗೆ ಸಂಬಂಧಪಟ್ಟಂಥ ಸೂಕ್ಷ್ಮತೆಗಳನ್ನು ಸ್ಕ್ಯಾನ್ ಮಾಡಲಿಕ್ಕೆ MRI ಸ್ಕ್ಯಾನಿಂಗ್ನ ಅಗತ್ಯ ತುಂಬ ಇದೆ. ಅದನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಈ ಸಾರ್ವಜನಿಕರ ಒತ್ತಾಯವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ಷ್ಮವಾಗಿ ಇದನ್ನು ಪರಿಗಣಿಸಿ ಇದನ್ನು ಕೂಡಲೇ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಆಶಯ.